ಆತ್ಮೀಯರೇ, ನಾವಿವತ್ತು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟ ಜಾತ್ರೆಗೆ ಬಂದಿದ್ದೇವೆ. ಈ ಜಾತ್ರೆಯಲ್ಲಿ ಶ್ರೀ ಶ್ರೀ ಶಿವಬಸವ ಸ್ವಾಮೀಜಿಯವರನ್ನು ಒಂದಷ್ಟು ಈ ಕ್ಷೇತ್ರದ ಶಕ್ತಿ ಮತ್ತು ಮಹಿಮೆ, ಹಾಗೆ ಒಂದಷ್ಟು ಇತಿಹಾಸ ಮತ್ತು ಪರಂಪರೆಯನ್ನು ತಿಳಿಯುವ ಒಂದು ಸಣ್ಣ ಕುತೂಹಲ. ನಮಸ್ಕಾರ. ನಮಸ್ತೆ. ಈ ಒಂದು ಜಾತ್ರೆ ಯಾವ ಕಾಲಘಟ್ಟದಿಂದ ಪ್ರಾರಂಭ ಆಯಿತು? ಇದು 1865 ಇಸ್ವಿಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಅವಧಿಯಲ್ಲಿ ಈ ಜಾತ್ರೆ ಪ್ರಾರಂಭವಾಗಿ ನಡ್ಕೊಂಡ್ಬಂದಿತ್ತು. ಇದು 1623 ಎಕರೆ 7 ಗುಂಟೆ ಜಮೀನು ಮೈಸೂರು ಸಂಸ್ಥಾನಕ್ಕೆ ಸೇರಿದಂಥ ಆಸ್ತಿ ಇದು. ಇದನ್ನು ಅಮೃತ್ ಮಹಲ್ ಕವಲ್ ಅಂತ ಕರೀತಾರೆ. ಈ ಅಮೃತ್ ಮಹಲ್ ಅಂತಂತಂದರೆ ಹಳ್ಳಿಕಾರ್ ಹಸುಗಳನ್ನು ಮೇಯಿಸೋಕ್ಕೆ ಇಟ್ಕೊಂಡಿದ್ದಂತಹ ಜಾಗ ಇದು. ನಾಡ ಹಸುಗಳನ್ನು ಉಳಿಸಬೇಕು ಅಂತ ಹೇಳಿ ಅಂದಿನ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಿಂದನೂ ಸಹ ಅದು ಪರಂಪರೆಗತವಾಗಿ ನಡ್ಕೊಂಡ್ಬಂದಿದೆ. ಅದು ಗೋ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಜಾಗವನ್ನು ಇಟ್ಕೊಂಡಿದ್ವಿ. ಅದರ ಒಂದು ಸವಿನೆನಪಿನಲ್ಲಿ ಪ್ರತಿ ವರ್ಷವೂ ಸಹ ಮಹದೇಶ್ವರ ಉತ್ಸವಗಳನ್ನು ಮಾಡಿಕೊಂಡು ಅದರ ಜೊತೆಯಲ್ಲಿ ಇದು ಮೂಲತಃ ಮಹದೇಶ್ವರ ಒಂದು ದೇವರು ಹೆಸರಿನಲ್ಲಿ ದನಗಳ ಜಾತ್ರೆ, ಬೇಬಿ ಬೆಟ್ಟದ ಭಾರೀ ದನಗಳ ಜಾತ್ರಾ ಮಹೋತ್ಸವ ಅಂತಲೇ ಇಲ್ಲಿ ಉತ್ಸವಗಳನ್ನು ಮಾಡ್ಕೊಂಡು ಕೆಲವಾರು ವರ್ಷಗಳಿಂದ ಕಾರಣಾಂತರದಿಂದ ನಿಂತೋಗಿತ್ತು ಈ ಜಾತ್ರೆ. ಇದು ಯಾವತ್ತೂ ನಿಂತಿಲ್ಲ, ಆದರೆ ಅವತ್ತಿನ ವಾಸ್ತವ ಸ್ಥಿತಿಗತಿಗಳಿಗೋಸ್ಕರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈಗ ನಮ್ಮಲ್ಲಿ ಚಿನ್ನ ಇದು ಬಹುಮಾನ ಏನು ರಾಸುಗಳು ಆಯ್ಕೆ ಮಾಡ್ತಾರೆ, ಅವರಿಗೆ ಬಹುಮಾನಗಳನ್ನ ಕೊಡ್ಕೊಂಬಂದಿರೋದು ಇದು ಇತಿಹಾಸ. ಹಿಂದೆ ರಾಜ ಮಹಾರಾಜರುಗಳು ಆ ಚಿನ್ನವನ್ನು ಮತ್ತು ನಾಣ್ಯಗಳನ್ನು ಬಹುಮಾನವಾಗಿ ಕೊಡ್ತಾಯಿದ್ರು. ಅದಾದಮೇಲೆ ಏನಾಗೋಯಿತು, ಇಲ್ಲಿ 1947 ಇಸ್ವಿ ಸ್ವತಂತ್ರ ಆದಮೇಲೆ ರಾಜ ಮನೆತನಗಳ ಅವಧಿಗಳನ್ನು ಮುಗಿದ ಮೇಲೆ ಏನಾಗ್ತದೆ, ರಾಜಕೀಯ ಮುಖಂಡರುಗಳು ಬಂದಂತಹ ಸ್ಥಳೀಯ ಶಾಸಕರುಗಳು ಅವರು ಬಂದಂಥ ಸಂದರ್ಭದಲ್ಲಿ ಅವರ ಒಂದು ಅನುಕೂಲ, ಅವರ ಒಂದು ಶಕ್ತಿಗೆ ತಕ್ಕಂತೆ ಈ ಜಾತ್ರೆಗಳನ್ನು ನಡೆಸ್ಕೊಂಬಂದಿತ್ತು. ಕಾಲ ನಂತರ ಇಲ್ಲಿ ಬಂದಂಥ ಶಾಸಕರುಗಳು ಇದನ್ನು ಹೆಸರುವಾಸಿ ಮಾಡಬೇಕು ಅನ್ನೋದು ಸರಳ ಸಾಮೂಹಿಕ ವಿವಾಹಗಳ ಥರದಂದಾಗಿರ್ಬೋದು, ರಥೋತ್ಸವ, ತೆಪ್ಪೋತ್ಸವ, ಮತ್ತು ಕುಸ್ತಿಗಳಾಗಿರಲಿ, ಕಬಡ್ಡಿ ಪಂದ್ಯಾವಳಿ, ವಾಲಿಬಾಲ್ಗಳಾಗಿರಲಿ, ಈ ಥರ ಒಂದು ಸ್ಪರ್ಧೆಗಳನ್ನು, ಮಹಿಳಾ ಕ್ರೀಡಾಕೂಟಗಳು, ಪುರುಷರ ಕ್ರೀಡಾಕೂಟಗಳು, ಹೀಗೆ ಮನೋರಂಜನೆಗೋಸ್ಕರ ಇದನ್ನು ಜಾತ್ರೆಗಳನ್ನು ಅತಿ ಹೆಚ್ಚು ತಂದಿದ್ದರೆ ಅತಿ ಹೆಚ್ಚು ಹೆಸರುವಾಸಿ ಆಯ್ತಿದೆ. ಆಮೇಲೆ ಇದನ್ನು ಒಂದಷ್ಟು ಫ್ರೆಂಚರು ಮತ್ತು ಬ್ರಿಟಿಷರು ಕೆಲವು ಮದ್ದುಗುಂಡು ಮತ್ತು ಶಸ್ತ್ರಾಗಾರವನ್ನು ಮಾಡಿಕೊಂಡಿದ್ರು ಅಂತ ಹೇಳ್ತಾರೆ. ಅದರ ಬಗ್ಗೆ ಏನಾದರೂ ಮಾಹಿತಿ? ಆದರೂ ಇದು ಫ್ರೆಂಚರು ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಹೈದರಾಲಿ ಒಂದು ಆಳ್ವಿಕೆಗೆ, ಮೈಸೂರು ಮಹಾರಾಜರಿಂದ ಹೈದರಾಲಿ ಆಳ್ವಿಕೆಗೆ ಅದು ಒಳಪಟ್ಟಿದ್ದಂಥ ಸಂದರ್ಭದಲ್ಲಿ ಈ ಭಾಗದ ಒಂದು ಮೂಲ ಈ ಬೆಟ್ಟವನ್ನು ಅವರು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ಕೊಂಡು ಕೇಂದ್ರವನ್ನಾಗಿ ಈ ಬೆಟ್ಟವನ್ನು ಆರಿಸಿಕೊಂಡಿದ್ದು ಇತಿಹಾಸ. ಇಲ್ಲ, ನಾವು ಬಹಳಷ್ಟು ಮೈಸೂರು ಮಹಾರಾಜರ ಬಗ್ಗೆ ಕೇಳಿದ್ದೇವೆ, ಓದಿದ್ದೇವೆ. ಈಗ ನಾಗಮಂಗಲ ಹಸಿನಕಾವಲು, ಅಲ್ಲೂ ದನಾಯಕನ ಕೋಟೆ ಅಂತ ಇತ್ತು. ಅಲ್ಲೂ ಕೂಡ ಸಾವಿರಾರು ಎಕರೆ ಭೂಮಿಯನ್ನು ಹಸುಗಳಿಗೋಸ್ಕರನೇ ಮುಡುಪಾಗಿಟ್ಟಿದ್ರು. ಇದು ಕೂಡ ಮೈಸೂರು ಮಹಾರಾಜರು, ನನಗಿದು ಗೊತ್ತಿರಲಿಲ್ಲ. ಇದು ಕೂಡ ಈಗ 1600 ಚಿಲ್ಲರೆ ಎಕರೆಯನ್ನು ಗೋವುಗಳಿಗೆ ಇಡ್ತಾ ಇದ್ದಿದ್ದು. ಅವತ್ತು ಗೋವುಗಳಿಂದಲೇ ಬಹಳ ಪ್ರಧಾನವಾಗಿತ್ತು. ನಾವು ಬೆಣ್ಣೆ ಆಗಲಿ, ತುಪ್ಪ ಆಗಲಿ, ಅದೇ ಮೂಲ ಆಗಿತ್ತು. ಅದು ಬಹಳ ಶಾಶ್ವತವಾದ, ನನಗಿದು ಬಹಳ ಒಳ್ಳೆಯ ವಿಚಾರ ಅನ್ನಿಸ್ತು. ಮತ್ತು ಪ್ರತಿ ವರ್ಷಕ್ಕಿಂತ ಈ ವರ್ಷ ಅತಿ ಹೆಚ್ಚು ದನಗಳು ಸೇರಿದ್ದು ಅಂದರು. ಜನರು ಕೂಡ ಅತಿ ಹೆಚ್ಚು ಜನ ಸೇರಿದ್ದಾರೆ ಅಂದರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅತಿ ಹೆಚ್ಚು ಅಂದರೆ ಮಾರಾಟ ಮತ್ತು ಕೊಳ್ಳುವುದು ಮತ್ತು ಮಾರುವುದು ಇತಿಹಾಸ. ಈ ನಮ್ಮ ಭಾಗದಲ್ಲಿ ಏನಾಗ್ತದೆ, ಎಲ್ಲಿ ಭಕ್ತರಿಗೆ ಬಂದಂಥ ರೈತರುಗಳಿಗೆ ಎಲ್ಲಿ ಅದಕ್ಕೆ ಸದುಪಯೋಗ, ಅವ್ರಿಗೆ ಬರೋಂಥ ಕುಡಿಯೋ ದನಕರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕರೆಂಟ್ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಎಲ್ಲಿ ಅನುಕೂಲಗಳು ಜನಗಳಿಗೆ ಎಲ್ಲಿ ಸಿಗ್ತದೆ ಅಲ್ಲಿ ಜಾಸ್ತಿ ಜನ ಸೇರುವಂಥ ಆದ್ಯತೆಗಳಿರ್ತವೆ. ನಮ್ಮ ಸುತ್ತಮುತ್ತ ಭಾಗಗಳಿಗೆ ಹೋಲಿಸ್ಕೊಂಡ್ರೆ ಚುಂಚನಕಟ್ಟೆ, ಹೇಮಗಿರಿ, ಬೂಕುನ್ ಬೆಟ್ಟ, ಈ ಭಾಗದ ಎಲ್ಲವೂ ಸಹ ಎಲ್ಲೆಲ್ಲಿ ದನಗಳ ಜಾತ್ರೆ ನಡೀತದೆ ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ಬೇಬಿ ಬೆಟ್ಟಕ್ಕೆ ಬರ್ತದೆ. ಈ ಬೇಬಿ ಬೆಟ್ಟ ಪ್ರಾಕೃತಿಕವಾಗಿಯೂ ಕೂಡ ಭಾಳ ವಿಶೇಷ ಅನಿಸುತ್ತೆ. ಎತ್ತರವಾದ ಪ್ರದೇಶದಲ್ಲಿ ಈ ಬೇಬಿ ಬೆಟ್ಟ ಇದೆ. ಹಾಗಾಗಿ ಇನ್ನು ಉಳಿದಂತೆ ವ್ಯವಸಾಯಕ್ಕೆ ಪೂರಕವಾದ ಪ್ರದೇಶ ಕೂಡ ಇದೆ. ಇದೊಂದು ಅರಣ್ಯ ಪ್ರದೇಶವೂ ಕೂಡ ಆಗಿತ್ತು ಅಂತ ಕೂಡ ನಾವು ಬಹಳಷ್ಟು ಕೇಳ್ಪಟ್ಟಿದ್ದೇವೆ. ಅರಣ್ಯ ಪ್ರದೇಶ ಅನ್ನೋದಕ್ಕಿಂತ ಈ ಬೆಟ್ಟದ ಇತಿಹಾಸ, ಇದು ಬೆಟ್ಟದ ಹೆಸರು ಬೇಬಿ ಬೆಟ್ಟ ಅಲ್ಲ, ಸಿದ್ಧಗಿರಿ ಅಂತ. ಸಿದ್ಧಗಿರಿ ಅಂತ ಯಾಕೆ ಬಂತು ಅಂತಂದರೆ, ಇಲ್ಲಿ ಅನೇಕ ಶರಣರು, ಸಾಧು ಸಂತಗಳು ಇಲ್ಲಿ ತಪಸ್ಸು ಮಾಡಿದಂಥ ಜಾಗ ಇದು. ನೀವು KR ಪೇಟೆ ಕೊನೆ ಅಂತ, KR ನಗರ, KR ಪೇಟೆ ಕೊನೆ ಇದರಲ್ಲಿ ಸಂಗಮ ಅಂತ ಇದೆ. ಅಲ್ಲಿ
3 ನದಿಗಳು ಸಂಗಮ ಆಗ್ತವೆ, ಲಕ್ಷ್ಮಣ ತೀರ್ಥ, ಕಾವೇರಿ, ಹೇಮಾವತಿ. ಹೇಮಾವತಿ. ಮಲೆಮಹದೇಶ್ವರರು ಅಲ್ಲಿ ಪವಾಡ ಮಾಡಿದ ಕ್ಷೇತ್ರ ಅಂಬಿಗೆ. ಮಲೆಮಹದೇಶ್ವರರು, ಸ್ವತಂತ್ರ ಸಿದ್ಧಲಿಂಗೇಶ್ವರರು, ಸಿದ್ದೇಶ್ವರ ಸ್ವಾಮೀಜಿಗಳು, ಮಲ್ಲಿಕಾರ್ಜುನ ಸ್ವಾಮೀಜಿಗಳು, ಅನೇಕ ಋಷಿಮುನಿಗಳು ತಪಸ್ಸು ಮಾಡಿದಂಥ ಜಾಗ ಈ ಸಿದ್ಧಗಿರಿ. ಸಿದ್ಧಗಿರಿ, ಮೇಲುಕೋಟೆ ಬೆಟ್ಟ, ಯದುಗಿರಿ, ಈ 2 ಬೆಟ್ಟಗಳು ಮೈಸೂರು ಮಹಾಸಂಸ್ಥಾನಕ್ಕೆ 2 ಕೇಂದ್ರ ಬಿಂದುಗಳು. ಸಿದ್ಧರು ಅಂತಂದರೆ ಈ ಭಾಗವನ್ನು ಎಲ್ಲರೂ ಸಹ ಸಾಧು ಸಂತರು 12ನೇ ಶತಮಾನ ಮತ್ತು 15ನೇ ಶತಮಾನ ಯಡಿಯೂರು ಸಿದ್ಧಲಿಂಗೇಶ್ವರರ ಶಿಷ್ಯಂದರು ಚಾಮರಾಜನಗರ ಹರದನಹಳ್ಳಿಯಿಂದ ಬಂದು ಈ ಭಾಗವನ್ನು ಹಾದು ಹೋಗ್ತಾರೆ. 15ನೇ ಶತಮಾನದಲ್ಲಿ ಬಂದಂತಹ ಎಲ್ಲ ಶರಣರು ಸಹ ಈ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿ ಹೋದಂಥ ಇದಕ್ಕೆ ಸಿದ್ಧಗಿರಿ ಅಂತ. ನಮ್ಮ ಕೇರ್ಪೇಟೆ ಭಾಗದಲ್ಲೂ ಕೂಡ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅವರು ಸಹ ಈ ಬೆಟ್ಟದಲ್ಲಿ ತಪಸ್ಸು ಮಾಡಿ ಈ ಭಾಗದ ಈ ಪ್ರಾಂತ್ಯವನ್ನು ಆಧ್ಯಾತ್ಮಿಕತೆಗೆ ಕೊಂಡೊಯ್ದು ಕೆಲಸಗಳನ್ನು ಮಾಡಿಕೊಂಡಿದ್ದು, ತಪಸ್ಸು ಮಾಡೋಕ್ಕೆ ಯೋಗ್ಯವಾದಂಥ ಬೆಟ್ಟವಾಗಿ ಆರಿಸಿಕೊಂಡಿದ್ದು ಈ ಬೆಟ್ಟ. ಕಾಲಾನಂತರದಲ್ಲಿ ಈ ಗ್ರಾಮೀಣ ಪ್ರದೇಶದ ಜನರು ಇತಿಹಾಸ ಮತ್ತು ಪುರಾತನ ಇಲ್ಲಿ ಒಬ್ಬ ರಾಕ್ಷಸ ಇದ್ದ ಡಿಂಬಾಸುರ ಅಂತೇಳಿ, ಆ ಲಕ್ಷ್ಮೀ ದೇವಿ ಅದನ್ನು ಸಂಹಾರ ಮಾಡಿದಾದ ಮೇಲೆ ಅವನು ಮತ್ತು ಡಿಂಕದಲ್ಲಿ ನೆನೆಸಿದ್ಲು, ಇದನ್ನೆಲ್ಲ ಕಥೆಗಳನ್ನು ಕೇಳಿದಂತಹ ಈ ಫ್ರೆಂಚರು ಬ್ರಿಟಿಷರು ಏನು ಮಾಡ್ತಾರೆ, ಬೇಬಿ ಹಿಲ್ಸ್ ಅಂತ ಕರೆದರು. ಹಿಲ್ಸ್ ಅನ್ನೋಕ್ಕೆ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಬರಲಿಲ್ಲ, ಬೇಬಿ ಬೆಟ್ಟ ಅಂತ ಕರೆದುಕೊಂಡು. ಇಲ್ಲ, ನನಗೆ ಭಾಳ ಸಂತೋಷ ಆಯಿತು. ಇಲ್ಲಿಯ ಸುತ್ತಮುತ್ತಲ ಜನ ಕೂಡ ಹೇಳಿದ್ರು ಈ ವರ್ಷ, ಅದರಲ್ಲೂ ನೀವು ಬಂದ ಮೇಲೆ ಈಗ ಒಂದು 2-3 ವರ್ಷಗಳಿಂದ ಅತಿ ಹೆಚ್ಚು ಪ್ರಭಾವವಾಗಿ ಈ ಒಂದು ಕ್ಷೇತ್ರ ಹೆಚ್ಚಿನದಾಗಿ ನಡೀತಾ ಇದೆ ಅಂದರು. ನನಗೆ ಭಾಳ ಸಂತೋಷ ಆಯಿತು. ನಿಮ್ಮನ್ನು ಹಾಗಾಗಿ ಭೇಟಿ ಆಗಬೇಕು ಅನ್ನೋ ಉದ್ದೇಶದಲ್ಲೇ ನಾನು ಬಂದೆ. ನಾರಾಯಣದುರ್ಗದಲ್ಲೂ ಕೂಡ ಸಿದ್ಧರಗವಿ ಅಂತ ಇದೆ. ಹಾಗೆ ನಾರಾಯಣದುರ್ಗದ ಮುಂಬದಿಯಲ್ಲಿ ಮುದಬೆಟ್ಟ ಅಂತಿದೆ, ಅಲ್ಲೂ ಕೂಡ ಸಿದ್ಧರಗವಿ ಅಂತ ಇದೆ. ಸಿದ್ಧರಗವಿ ಕಾಲಘಟ್ಟ ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆ ಸಿದ್ಧರು ಹಳ್ಳಿಗಳನ್ನು ಸುತ್ತಿ ಗಿಡಮೂಲಿಕೆಗಳನ್ನು ಔಷಧವನ್ನು ನೀಡಿ ಅಲ್ಲಿಂದ ಭಿಕ್ಷಾಟನೆಯನ್ನು ಮಾಡಿ ತಂದು ಆ ಗವಿಯಲ್ಲಿ ಅವರು ಸಾತ್ವಿಕ ಆಹಾರವನ್ನು ಸೇವಿಸ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೀವಿ. ನಮ್ಮ ಪರಂಪರೆಯಲ್ಲಿ ಹೋಗೋದಾದರೆ 12ನೇ ಶತಮಾನದ ಶರಣರೆಲ್ಲ ಒಂದು ಅನುಭವ ಮಂಟಪದ ಕೆಳಗಡೆ ಕೂತ್ಕೊಂಡು ಸಮಾಜದ ಆಗುಹೋಗುಗಳ ಬಗ್ಗೆ ಚರ್ಚೆ ಆಗ್ತಿತ್ತು. ಸಮಾಜದ ಆಗುಹೋಗುಗಳ ಬಗ್ಗೆ ಚರ್ಚೆ ಆಗೋಂಥ ಸಂದರ್ಭದಲ್ಲಿ ಅಲ್ಲೇನು ಮಾಡ್ತಾರೆ, ಸಮಾಜದ ದೃಷ್ಟಿಯಿಂದ ಎಲ್ಲರೂ ಒಂದೇ ಅನ್ನೋ ಸಮಾಜಕರಣಕ್ಕೆ ಬಸವಣ್ಣವ್ರು ಹೋದಂಥ ಸಂದರ್ಭದಲ್ಲಿ ಕಲ್ಯಾಣ ಕ್ರಾಂತಿ ಆಗ್ತದೆ. ಆ ಕ್ರಾಂತಿಯನ್ನು ಮನಗಂಡಂತಹ ಯಡಿಯೂರು ಸಿದ್ಧಲಿಂಗೇಶ್ವರರ ಕಾಲಘಟ್ಟ ಏನಿದೆ 15ನೇ ಮತ್ತು 16ನೇ ಶತಮಾನ ಏನಾಗ್ತದೆ, ಬಸವ ತತ್ವ ಪ್ರಚಾರ ಮಾಡೋಕ್ಕೋಸ್ಕರ ಏನಾಗ್ತಾರೆ, ಸಿದ್ಧರು ಎಲ್ಲ ಅವರು ಒಂದು ಕಡೆ ನಿಲ್ಲಲ್ಲ. ಅವರು ಅಲೆಮಾರಿ ಜೀವನಗಳನ್ನು ಜಾಸ್ತಿ ಹೋದಂತೆ ಯಡಿಯೂರು ಸಿದ್ಧಲಿಂಗೇಶ್ವರನ ಉದಾಹರಣೆ ತಗೊಂಡ್ರೆ, ಅವರು ಹುಟ್ಟಿದ್ದು ಚಾಮರಾಜನಗರದ ಹರದನಹಳ್ಳಿ, ಅವರು ಆಯ್ಕೆ ಆಗಿದ್ದು ಯಡಿಯೂರು, ತುಮಕೂರು. ಆದರೆ ಉತ್ತರ ಕರ್ನಾಟಕಕ್ಕಂತ ಅವರು ತನ್ನ ಎಲ್ಲವನ್ನು ಮಾಡಿ ಆನಂತರ ಬಂದು ಇದು ಮಾಡಿದ್ದು. ಅವರು ಇದರಲ್ಲಿ 700 ಜನ ವಿರಕ್ತರುಗಳನ್ನು ಅವರು ದೀಕ್ಷಾ ಸಂಸ್ಕಾರವನ್ನು ಮಾಡಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಮಠಗಳ ಧರ್ಮ ಬೋಧನೆ ಮಾಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದು ಇತಿಹಾಸ. ಹಾಗಾಗಿ ಈ ಭಾಗದ ಎಲ್ಲೆಲ್ಲಿ ಸಿದ್ಧರು ಅವರು ಎಲ್ಲೆಲ್ಲಿ ಪಾದಸ್ಪರ್ಶ ಮಾಡಿ ಎಲ್ಲೆಲ್ಲಿ ಹೋಗಿದ್ದಾರೆ ಅವೆಲ್ಲವೂ ಸಹ ಇವತ್ತು ಪುಣ್ಯಕ್ಷೇತ್ರಗಳಾಗಿ ನಮಗೆ ಸಿಕ್ಕಿದೆ. ತುಂಬ ಧನ್ಯವಾದಗಳು. ಭಾಳ ವಿಷಯವನ್ನು, ಈ ಕ್ಷೇತ್ರದ ಒಂದು ಮಹಿಮೆಯನ್ನು, ಜೊತೆಗೆ ಇತಿಹಾಸ ಪರಂಪರೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ಆತ್ಮೇಲೆ ನಾನಿವತ್ತು ಭಾಳ ಸಂತೋಷ ಆಯಿತು, ಭೇಟಿ ಆಗಬೇಕು ಪೂಜ್ಯರನ್ನು ಅಂತ ಅಂದ್ಕೊಂಡೇ ಬಂದೆ. ಯಾಕೆಂದರೆ ನಾವು ಇತಿಹಾಸ ಪ್ರಾರಂಭದಿಂದನೂ ಕೂಡ ನಾವೆಲ್ಲ ದೈವ ಪರಂಪರೆಯಿಂದಾನೇ ಬಂದಂಥವ್ರು. ಅದಕ್ಕಿಂತ ಪ್ರಾಗೈತಿಹಾಸ ಕಾಲಘಟ್ಟದಲ್ಲಿ ಒಂದಷ್ಟು ನಾವಿನ್ನೂ ಕೂಡ ಆ ಒಂದು ಭಾಷೆಯನ್ನಾಗಲಿ ಒಂದು ನೆಲೆ ನಿಂತು ನಿಖರವಾದ ಬದುಕನ್ನಾಗಲಿ ಕಂಡುಕೊಂಡಿರಲಿಲ್ಲ. ಅದರಲ್ಲೂ ನಮ್ಮ ಕನ್ನಡ ಭಾಷೆಯಂತೂ ವಿಶ್ವ ಸುಂದರ ಲಿಪಿಗಳ ರಾಣಿ, ಅದು ನಮ್ಮ ಮಂಡ್ಯದಲ್ಲೇ ಅತಿ ಹೆಚ್ಚು ಮಾತನಾಡುವುದು. ಈ ಪ್ರದೇಶದಲ್ಲಿ ಈ ಒಂದು ಭಾಷೆ ಬೆಳೆಯೋದಕ್ಕೂ ಕೂಡ ಅನೇಕ ಸಿದ್ಧರ ಬರಹಗಳು, ಗೀತೆಗಳು, ಅವತ್ತಿನ ಬೋಧನೆಗಳು, ಹಾಗೆ ಇದಿಷ್ಟೇ ಎಲ್ಲ ನಾವು ಇನ್ನೂ ಪೂರ್ವದಲ್ಲಿ ನೋಡ್ತಾ ಹೋದರೆ ಜೈನ ಪರಂಪರೆಯೂ ಕೂಡ ನಮ್ಮ ಭಾಗದಲ್ಲಿ ಭಾಳಷ್ಟು ಆವರಿಸಿತ್ತು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೂ ಕೂಡ ಬಂದರು ಅಂತ ನಾವು ಕೇಳ್ಪಟ್ಟಿದ್ದೇವೆ. ಈ ಭಾಗದಲ್ಲೂ ಕೂಡ ಒಂದಷ್ಟು ಮಂದಿರಗಳಿದ್ದು, ನಮ್ಮ ಹಿಂದೂ ಧರ್ಮದ ಒಂದು ಭಾಗವೇ ಜೈನ ಧರ್ಮ. ಹಾಗಾಗಿ ನಾವೊಂದಷ್ಟು ಈ ಧಾರ್ಮಿಕವಾಗಿ ಹೇಳೋದು ವಿಚಾರಕ್ಕಿಂತ ಮಾನವೀಯತೆ, ಮೌಲ್ಯ, ಪರಂಪರೆ, ಇತಿಹಾಸ ಇವುಗಳನ್ನು ಒಕ್ಕಿ ನಾನು ಚಿಂತಿಸಿ ನಿಮ್ಮ ಮುಂದೆ ತಿಳಿಸೋದಕ್ಕೆ ಪ್ರಯತ್ನಪಟ್ಟೆ. ಪರಮ ಪೂಜ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳು. ನಮಸ್ಕಾರ. ಒಳ್ಳೆಯದು.